ರಾಜ್ಯದಲ್ಲಿ ಇವತ್ತು ಲೋಕಸಭಾ ಚುನಾವಣೆಯ ಎರಡನೇ ಹಂತದ ಮತದಾನ ಆರಂಭ ಆಗಿದೆ. ಬೆಳಗ್ಗೆ 7 ಗಂಟೆ ನಂತರದಲ್ಲಿ ಈಗಾಗಲೇ ಎಲ್ಲ ಮತಗಟ್ಟೆಗಳಲ್ಲೂ ಕೂಡ ಮತದಾರರಿಗೆ ಮತದಾನದ ಹಕ್ಕು ಚಲಾಯಿಸೋದಕ್ಕೆ ಅವಕಾಶ ಮಾಡಿಕೊಡಲಾಗಿದೆ. ಕಲಬುರಗಿ, ಶಿವಮೊಗ್ಗ, ಹಾವೇರಿ, ಕೊಪ್ಪಳ ಎಲ್ಲ ನೇರ ದೃಶ್ಯಗಳು ನೀವು ಗಮನಿಸ್ತಾ ಇರುವಂಥದ್ದು. ಇನ್ನೊಂದು ಕಡೆ ಗುಜರಾತ್ನ ಗಾಂಧಿನಗರದಲ್ಲಿ ಈಗಾಗಲೇ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಮತದಾನ ಮಾಡೋದಕ್ಕೆ ಬಂದಿರುವಂತಹ ದೃಶ್ಯ. ಮತ್ತೊಂದು ಕಡೆ ಎಲ್ಲ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಾ. ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಈಗಾಗಲೇ ಹತ್ತತ್ರ ಅರ್ಧ ತಾಸು ಆಗ್ತಾ ಬಂತು ಅನ್ಸುತ್ತೆ. 7 ಗಂಟೆಗೆ ಮತದಾನ ಪ್ರಕ್ರಿಯೆ ಆರಂಭ ಆಗಿದ್ದು ಈಗಾಗಲೇ ಒಂದಷ್ಟು ವೋಟಿಂಗ್ ಬೂತ್ಗಳಲ್ಲಿ ಶಾಸಕರು, ಜನಪ್ರತಿನಿಧಿಗಳು ಬಂದು ಮತದಾನ ಮಾಡಿ ತೆರಳಿದ್ದಾರೆ. ಈಗಾಗಲೇ ಎಲ್ಲ ಕಡೆಗಳಲ್ಲೂ ಮತದಾನದ ಪ್ರಕ್ರಿಯೆ ಆರಂಭ ಆಗಿರೋದ್ರ ದೃಶ್ಯ ನೋಡ್ತಾ ಇದ್ದೀರಾ. ಕಲಬುರಗಿ, ಶಿವಮೊಗ್ಗ, ಹಾವೇರಿ, ಕೊಪ್ಪಳ ರಾಜ್ಯದಲ್ಲಿ, ಇನ್ನುಳಿದ ಹಾಗೆ ಅಹಮದಾಬಾದ್ನಲ್ಲಿ ಗುಜರಾತ್ನಿಂದ ನೇರ ದೃಶ್ಯಗಳನ್ನು ಕೂಡ ಸ್ಕ್ರೀನ್ನ ಮತ್ತೊಂದು ಭಾಗದಲ್ಲಿ ನೀವು ಗಮನಿಸ್ತಾ ಇದ್ದೀರಾ. ಗಾಂಧಿನಗರ ಲೋಕಸಭಾ ಕ್ಷೇತ್ರಕ್ಕೆ ಮತದಾನ ಮಾಡೋದಕ್ಕೆ ಅಂತ ಹೇಳಿ ಅಮಿತ್ ಶಾ ಅವರು ಆಗಮಿಸಿರುವಂಥದ್ದು. ಇನ್ನುಳಿದ ಹಾಗೆ ನಮ್ಮ ರಾಜ್ಯದಲ್ಲಿ ಚಿಕ್ಕೋಡಿ, ಹಾವೇರಿ, ಕೊಪ್ಪಳ, ಶಿವಮೊಗ್ಗದಲ್ಲೂ ಕೂಡ ಮತದಾನ ಪ್ರಕ್ರಿಯೆ ಆರಂಭಗೊಂಡಿರುವಂತಹ ನೇರ ದೃಶ್ಯಗಳು ನೀವು ಗಮನಿಸ್ತಾ ಇರೋದು. ಇವತ್ತು ದೇಶದಲ್ಲಿ 12 ರಾಜ್ಯಗಳು 93 ಸ್ಥಾನಗಳಿಗೆ ಮತದಾನ ನಡೀತಾ ಇರುವಂಥದ್ದು. 1300ಕ್ಕೂ ಹೆಚ್ಚು ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಮತದಾರರು ಇವತ್ತು ಭವಿಷ್ಯವನ್ನ ನಿರ್ಧಾರ ಮಾಡಲಿದ್ದಾರೆ. ರಾಜ್ಯದಲ್ಲೂ ಬೆಳಗ್ಗೆ 7 ಗಂಟೆಗೆ ನಿಗದಿಪಡಿಸಿದ್ದ ಹಾಗೆಯೇ ಕರಾರುವಕ್ಕಾಗಿ ಮತದಾನದ ಪ್ರಕ್ರಿಯೆ ಬಹುತೇಕ ಎಲ್ಲ ಕಡೆಗಳಲ್ಲೂ ಆರಂಭ ಆಗಿದೆ. ಒಂದಷ್ಟು ಕಡೆಗಳಿಂದ ಅದರ ನೇರ ದೃಶ್ಯಗಳನ್ನು ಕೂಡ ನಾವೀಗಾಗಲೇ ಗಮನಿಸ್ತಾ ಇದ್ವಿ. ಚಿಕ್ಕೋಡಿ, ಶಿವಮೊಗ್ಗ, ಕೊಪ್ಪಳ, ಹಾವೇರಿ, ಬೆಳಗಾವಿ, ಕಲಬುರಗಿ, ದಾವಣಗೆರೆ, ಗದಗ ಮತ್ತು ಹಾವೇರಿ ಈ ಎಲ್ಲ ಲೋಕಸಭಾ ಕ್ಷೇತ್ರಗಳಲ್ಲೂ ಕೂಡ ಈಗಾಗಲೇ ಸಂಪೂರ್ಣ ಮತದಾನದ ಪ್ರಕ್ರಿಯೆ ಆರಂಭಗೊಂಡಿದೆ. ಮತದಾರರು ಕೂಡ ಮತಗಟ್ಟೆಗಳಿಗೆ ಬೆಳಗ್ಗೆಯಿಂದನೇ ಧಾವಿಸ್ತಾ ಇದ್ದಾರೆ ಹೆಚ್ಚಿನ ಸಂಖ್ಯೆಯಲ್ಲಿ. ಒಂದಷ್ಟು ಜನ ಅಂತೂ ಕಡೆಗಳ ಅರಿವು ಮೂಡಿಸಿರೋದ್ರಿಂದ, ಜನಜಾಗೃತಿ ಇರೋದ್ರಿಂದ ಬಿಸಿಲು ಹೆಚ್ಚಾಗೋದಕ್ಕೆ ಮುಂಚೆ ಹೆಚ್ಚೆಚ್ಚು ಮತಗಟ್ಟೆಗಳಿಗೆ ಬನ್ನಿ ಅಂತ ಹೇಳಿ ಆ ಕಾರಣಕ್ಕಾಗಿ ಬೆಳಗ್ಗೆಯಿಂದನೇ ಹೆಚ್ಚು ಮತದಾನ ಆಗುವಂಥ ನಿರೀಕ್ಷೆಯನ್ನು ಕೂಡ ಇವತ್ತು ಚುನಾವಣಾ ಆಯೋಗ ಇಟ್ಕೊಂಡಿರುವಂಥದ್ದು. ಅದೇ ನಿಟ್ಟಿನಲ್ಲಿ ಕೆಲವೊಂದಿಷ್ಟು ವೋಟಿಂಗ್ ಬೂತ್ಗಳಲ್ಲಿ ಗಮನಿಸಬಹುದು. ಓಕೆ, ವಚನಾನಂದ ಶ್ರೀಗಳು ಕೂಡ ಮತಗಟ್ಟೆಗೆ ಆಗಮಿಸಿ ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ. ಆ ದೃಶ್ಯ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀವಿ. ಬೆಳಗ್ಗೆಯಿಂದ ಸಾಕಷ್ಟು ಜನಪ್ರತಿನಿಧಿಗಳು ಬಂದಿದ್ರು, ವೋಟ್ ಮಾಡಿ ತೆರಳಿದ್ದಾರೆ. ಜನಸಾಮಾನ್ಯರು ಬಂದು ಸರತಿ ಸಾಲಿನಲ್ಲಿ ನಿಂತಿದ್ದಾರೆ. ಹಾಗೆ ದಾವಣಗೆರೆಯಲ್ಲಿ ವಚನಾನಂದ ಶ್ರೀಗಳು ಬಂದು ಮತ ಚಲಾವಣೆಯಲ್ಲಿ ಭಾಗಿಯಾಗಿರುವಂಥ ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಾ. ಹರಿಹರದಲ್ಲಿ, ದಾವಣಗೆರೆ ಲೋಕಸಭಾ ಕ್ಷೇತ್ರದ ಹರಿಹರ ವ್ಯಾಪ್ತಿಯ ವೋಟಿಂಗ್ ಬೂತ್ನಲ್ಲಿ ವಚನಾನಂದ ಶ್ರೀಗಳು ಬಂದು ತಮ್ಮ ಹಕ್ಕನ್ನು ಚಲಾಯಿಸುವ ನಿಟ್ಟಿನಲ್ಲಿ ಬೆಳ್ಳಂಬೆಳಗ್ಗೆನೆ ಮತಗಟ್ಟೆಗೆ ಧಾವಿಸಿದ್ದಾರೆ. ಅವರು ಕೂಡ ತಮ್ಮ ಹಕ್ಕನ್ನು ಚಲಾವಣೆ ಮಾಡಿದ್ದಾರೆ. ದಾವಣಗೆರೆಯ ಹರಿಹರದ ಮತಗಟ್ಟೆಗೆ ತೆರಳಿ ವಚನಾನಂದ ಶ್ರೀಗಳು ಕೂಡ ಅವರ ಹಕ್ಕನ್ನು ಚಲಾಯಿಸಿದ್ದಾರೆ. ಸ್ವಾಮೀಜಿಗಳು, ಶ್ರೀಗಳು, ರಾಜಕಾರಣಿಗಳು, ಜನಪ್ರತಿನಿಧಿಗಳು, ಸಿನಿಮಾ ತಾರೆಯರು, ಕ್ರೀಡಾ ತಾರೆಯರು ಮತ್ತು ಮತದಾರ ಪ್ರಭುಗಳು ಪ್ರತಿಯೊಬ್ಬರೂ ಕೂಡ ಇವತ್ತು ಮತಗಟ್ಟೆಗಳಿಗೆ ತೆರಳಿ ತಮ್ಮ ಹಕ್ಕನ್ನು ಚಲಾಯಿಸುವುದರ ಮೂಲಕ ದೇಶದ ಭವಿಷ್ಯವನ್ನು ಭದ್ರಪಡಿಸುವ ನಿಟ್ಟಿನಲ್ಲಿ ಮಹತ್ತರವಾದಂತಹ ಚುನಾವಣೆ, ಲೋಕಸಭಾ ಚುನಾವಣೆ. ಆ ನಿಟ್ಟಿನಲ್ಲಿ ಪ್ರತಿಯೊಬ್ಬರೂ ಕೂಡ ಯಾವ 14 ಕ್ಷೇತ್ರಗಳಿಗೆ ಇವತ್ತು ರಾಜ್ಯದಲ್ಲಿ ಎರಡನೇ ಹಂತದ ಮತದಾನ ಪ್ರಕ್ರಿಯೆ ಆರಂಭಗೊಂಡಿದೆ. ಮತದಾರರು ಅತಿ ಉತ್ಸಾಹದಿಂದ ಮತಗಟ್ಟೆಗಳಿಗೆ ಬಂದು ಮತದಾನ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳಬೇಕಾಗುತ್ತೆ. ಬೆಳಗ್ಗೆ 7 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಕೂಡ ಮತದಾನಕ್ಕೆ ಅವಕಾಶ ಇರುತ್ತೆ. ಒಂದಷ್ಟು ವೋಟಿಂಗ್ ಬೂತ್ಗಳಲ್ಲಿ ಬೇರೆ ಬೇರೆ ರೀತಿಯಾದಂಥ ಪ್ರಯತ್ನಗಳನ್ನು ಕೂಡ ಮಾಡಿದ್ದಾರೆ. ಚಿಕ್ಕೋಡಿಯಲ್ಲೂ ಕೂಡ ನೀವು ಗಮನಿಸಬಹುದು, ಅದೇ ರೀತಿಯ ಒಂದು ಥೀಮ್ ಸೆಟ್ ಮಾಡಿದ್ದಾರೆ ಅಲ್ಲಿ ವೋಟಿಂಗ್ ಬೂತ್ನಲ್ಲಿ. ಇದೊಂದು ಉದಾಹರಣೆ. ಸಾಕಷ್ಟು ವೋಟಿಂಗ್ ಬೂತ್ಗಳಲ್ಲಿ ಈ ರೀತಿಯಾದಂಥ ಬೇರೆ ಬೇರೆ ಥೀಮ್ಗಳನ್ನು ಚುನಾವಣಾ ಆಯೋಗ ಅಳವಡಿಕೆ ಮಾಡಿದೆ. ಕಾರಣ ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾರರನ್ನ ಮತಗಟ್ಟೆಗಳ ಕಡೆಗೆ ಆಕರ್ಷಿಸೋದಕ್ಕೆ, ಹೆಚ್ಚೆಚ್ಚು ಮತದಾರರು ಬಂದು ಮತದಾನದಲ್ಲಿ ಭಾಗಿಯಾಗಲಿ ಅನ್ನೋ ಕಾರಣಕ್ಕಾಗಿ ಈ ರೀತಿ ಒಂದೊಂದು ವೋಟಿಂಗ್ ಬೂತ್ಗಳಲ್ಲಿ ಅಲ್ಲಿ ಯಾವ ರೀತಿ ಸಾಧ್ಯವಾಗುತ್ತೋ ಆ ರೀತಿಯಾಗಿ ಕ್ರಿಯೇಟಿವ್ ಆಗಿ ಮತದಾರರನ್ನ ಸೆಳೆಯುವಂಥ ಪ್ರಯತ್ನ ನೋಡಿ. ಅಲ್ಲಿ ಒಂದು ರೀತಿ ಫೋಟೋ ಕ್ಲಿಕ್ಕಿಸ್ಕೊಳ್ಳೋದಕ್ಕೆ ಅಂತಲೇ ಒಂದು ಫ್ರೇಮ್ ಸೆಟ್ ಮಾಡಿದ್ದಾರೆ ಚಿಕ್ಕೋಡಿಯ ಈ ವೋಟಿಂಗ್ ಬೂತ್ನಲ್ಲಿ. ವೋಟ್ ಹಾಕಿ ಬಂದ ಪ್ರತಿಯೊಬ್ಬರು ಕೂಡ ನಾವು ಮತ ಚಲಾಯಿಸಿದ್ದೀವಿ ಅಂತೇಳಿ ಫೋಟೋ ತಗೊಳ್ತಾರೆ. ಸಾಮಾನ್ಯ ಅದು ನ್ಯೂಸ್ ಫಸ್ಟ್ನಲ್ಲೂ ಕೂಡ ನಾವು ಆ ಫೋಟೋಗಳನ್ನು ಡಿಸ್ಪ್ಲೇ ಮಾಡ್ತಿದ್ದೀವಿ. ಅದಕ್ಕಾಗಿ ಅಂತಲೇ ಅಲ್ಲಿ ಒಂದು ಫ್ರೇಮ್ ವ್ಯವಸ್ಥೆ ಮಾಡಿದ್ದಾರೆ ಚಿಕ್ಕೋಡಿಯಲ್ಲಿ.
ಸೊ ಈ ದೃಶ್ಯಗಳು ನೀವು ಗಮನಿಸ್ತಾ ಇರುವಂತದ್ದು BY ರಾಘವೇಂದ್ರ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ NDA ಅಭ್ಯರ್ಥಿ ಮತದಾನ ಮಾಡಿದ್ದಾರೆ. ಕುಟುಂಬ ಸಮೇತರಾಗಿ ಆಗಮಿಸಿದ್ರು ಯಡಿಯೂರಪ್ಪನವರು, BY ವಿಜಯೇಂದ್ರ ಮತ್ತು BY ರಾಘವೇಂದ್ರ. ಉಳಿದ ಹಾಗೆ ಕುಟುಂಬದ ಸದಸ್ಯರು. BY ರಾಘವೇಂದ್ರ ಕೂಡ ತಮ್ಮ ಹಕ್ಕನ್ನ ಚಲಾವಣೆ ಮಾಡಿದ್ದಾರೆ. 2 ಲಕ್ಷಕ್ಕೂ ಅಧಿಕ ಮಂತರದಿಂದ ಗೆಲ್ತೀನಿ ಅನ್ನೋದು. ದಾವಣಗೆರೆಯಿಂದ ಮತ್ತೊಂದು ದೃಶ್ಯ ಬಲಭಾಗದಲ್ಲಿ ನೀವು ಗಮನಿಸ್ತಾ ಇರುವಂತದ್ದು ಸಿದ್ದೇಶ್ವರ್ ಮತ್ತೆ ಅವರ ಪತ್ನಿ ಅಭ್ಯರ್ಥಿ ಗಾಯತ್ರಿ ಸಿದ್ದೇಶ್ವರ್ ಅವರು ಕೂಡ ಈಗ ಮತಗಟ್ಟೆಗೆ ಆಗಮಿಸ್ತಾ ಇರುವಂತಹ ನೇರ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಾ. ಈ ಬಾರಿ ಸಿದ್ದೇಶ್ವರಿಗೆ ಆರೋಗ್ಯ ಸಮಸ್ಯೆ ಇತ್ತು ಅನ್ನೋ ಕಾರಣಕ್ಕೆ ಟಿಕೆಟ್ ಅನ್ನು ಅವರ ಪತ್ನಿ ಗಾಯತ್ರಿ ಸಿದ್ದೇಶ್ವರ್ ಅವರಿಗೆ NDA ಇಂದ ನೀಡಲಾಗಿದೆ. ಈ ಕಾರಣಕ್ಕಾಗಿ ಅವರನ್ನ ಅಭ್ಯರ್ಥಿಯನ್ನಾಗಿ ಮಾಡಿಸಿ ಗೆಲ್ಲುವಂತಹ ಸಂಪೂರ್ಣ ಪ್ರಯತ್ನವನ್ನ ಇದುವರೆಗೂ ಮಾಡಿದ್ದಾಗಿದೆ. ಇದೀಗ ಸ್ವತಃ ಅವರು ಕೂಡ ಮತ ಚಲಾಯಿಸೋದಕ್ಕೆ ಅಂತ ವೋಟಿಂಗ್ ಬೂತ್ಗೆ ಬಂದಿದ್ದಾರೆ. ದಾವಣಗೆರೆಯಲ್ಲೂ ಕೂಡ ಬಹಳ ಜಿದ್ದಿನ ಕಣ ಆಗಿರೋದ್ರಿಂದಾಗಿ ಈ ಬಾರಿ ಏನಾಗುತ್ತೆ ಅನ್ನುವಂಥ ಕುತೂಹಲ ನಿರೀಕ್ಷೆ ಎಲ್ಲವೂ ಇದೆ. BJPಯಲ್ಲಿ ಒಂದಷ್ಟು ಕ್ಷೇತ್ರಗಳಲ್ಲಿ ಭಿನ್ನಮತ ಇತ್ತು, ಆ ಪೈಕಿ ಅದು ಕೂಡ ಒಂದಾಗಿತ್ತು. ಅದೆಲ್ಲವನ್ನು ಕೂಡ ಸರಿಪಡಿಸ್ಕೊಂಡು ಈಗ ಚುನಾವಣೆಯನ್ನು ಎದುರಿಸ್ತಾ ಇದ್ದಾರೆ. ಇವತ್ತು ಮತದಾನದ ಪ್ರಕ್ರಿಯೆ ಇದೆ. ಆ ಪೈಕಿ ದಾವಣಗೆರೆ ಮತ್ತೆ ಶಿವಮೊಗ್ಗದಿಂದ ನೇರ ದೃಶ್ಯಗಳು ನೀವು ಗಮನಿಸ್ತಾ ಇರುವಂಥದ್ದು. ಎಲ್ಲ ಕಡೆಗಳಲ್ಲೂ ಅಭ್ಯರ್ಥಿಗಳು ಮತ್ತೆ ಅವರ ಕುಟುಂಬದ ಸದಸ್ಯರು ಎಲ್ಲರೂ ಕೂಡ ಈಗ ನೇರವಾಗಿ ಬಂದು ಮತ ಚಲಾಯಿಸೋದಕ್ಕೆ ಮುಂದಾಗ್ತಾ ಇದ್ದಾರೆ. ಶಿವಮೊಗ್ಗದಲ್ಲಿ ನೋಡಿ ಬೇರೆ ಬೇರೆ ಅವರು ವಿನ್ಯಾಸದಲ್ಲಿ ಬಂದಿದ್ದಾರೆ. ಅವರ ವೇಷಭೂಷಣಗಳು ಆಕರ್ಷಣೀಯವಾಗಿದೆ. ಮತಗಟ್ಟೆಯಲ್ಲಿರುವಂತಹ ಸಿಬ್ಬಂದಿ ಈ ರೀತಿಯಾಗಿ ವೇಷಭೂಷಣಗಳ ಜೊತೆಗೆ ಅವರ ಕರ್ತವ್ಯವನ್ನು ನಿಭಾಯಿಸ್ತಾ ಇದ್ದಾರೆ. ಚುನಾವಣಾ ಆಯೋಗ ನೇಮಕ ಮಾಡಿರುವಂತಹ ಸಿಬ್ಬಂದಿ ಮತಗಟ್ಟೆಗಳಲ್ಲಿ ಮತದಾನ ಪ್ರಕ್ರಿಯೆಯಲ್ಲಿ ತಮ್ಮ ಕರ್ತವ್ಯವನ್ನು ನಿಭಾಯಿಸ್ತಾ ಇರುವಂತಹ ಸಿಬ್ಬಂದಿ ಈ ರೀತಿಯಾಗಿ ವಿಭಿನ್ನ ವೇಷಭೂಷಣ ಉಡುಗೆ ತೊಡುಗೆಗಳ ಮೂಲಕ ಗಮನ ಸೆಳೀತಾ ಇದ್ದಾರೆ. ಶಿವಮೊಗ್ಗದಲ್ಲಿ ಇಂಥದ್ದೊಂದು ವಿಭಿನ್ನವಾದಂತಹ ಪ್ರಯತ್ನವನ್ನ ಮಾಡಿರೋದು. ಬೇರೆ ಬೇರೆ ವೋಟಿಂಗ್ ಬೂತ್ಗಳಲ್ಲೂ ನಾವು ನೋಡ್ತಾ ಇದ್ವಿ. ಅಂಥದ್ದೇ ವಿಭಿನ್ನ ಪ್ರಯತ್ನ ಶಿವಮೊಗ್ಗದ ವೋಟಿಂಗ್ ಬೂತ್ನಲ್ಲೂ ಕೂಡ ಮಾಡಿದ್ದಾರೆ. ಒಂದು ರೀತಿ ಪ್ರಭುವಿನ ರೀತಿ ನೋಡಿ, ಅಲ್ಲಿ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಯೇ ಪ್ರಭು ಅಂತಾರಲ್ಲ, ವೋಟ್ ಚಲಾಯಿಸಿ ಅದಾದ ಮೇಲೆ ಅಲ್ಲೊಂದು ಚೇರ್ ಇಟ್ಟಿದ್ದಾರೆ, ಕಿರೀಟ ಹಾಕ್ಕೊಂಡು ನಾನು ವೋಟ್ ಹಾಕಿದ್ದೀನಿ ಅಂತೇಳಿ ಫೋಟೋಗೆ ಒಂದು ಪೋಸ್ ಕೊಟ್ಟು ಅಲ್ಲಿ ಮತದಾರರೆಲ್ಲರೂ ಅದಾದಮೇಲೆ ಅಲ್ಲಿಂದ ತೆರಳ್ತಾ ಇದ್ದಾರೆ. ವೋಟ್ ಹಾಕಿದ ಮೇಲೆ ಫೋಟೋ ಕ್ರೇಜ್ ಇದ್ದೇ ಇರುತ್ತೆ. ನಾನು ವೋಟ್ ಹಾಕಿದೆ ಅಂತೇಳಿ ಫೋಟೋ ತಗೊಂಡು ಸ್ಟೇಟಸ್ಸಿಗೆ ಹಾಕ್ತಾರೆ. ಜೊತೆಗೆ ನ್ಯೂಸ್ ಫಸ್ಟ್ ಕೂಡ ಅಂಥ ಫೋಟೋಗಳನ್ನು ಡಿಸ್ಪ್ಲೇ ಮಾಡ್ತಾ ಇದೆ. ನಂಬರ್ಗೆ ನೀವು ಕಳುಹಿಸಬಹುದು. ಆ ರೀತಿಯಾದಂಥವ್ರಿಗೆ ಫೋಟೋ ಕ್ಲಿಕ್ಕಿಸ್ಕೊಳ್ಳೋದಕ್ಕೆ ಅಂತ ಅದು ಒಂದು ಅಟ್ರಾಕ್ಷನ್ ಆಗ್ಬೋದಲ್ಲ, ಮತದಾರರು ಮತಗಟ್ಟೆಗಳಿಗೆ ಬರೋದಕ್ಕೆ ಬರಬೇಕು ಅನ್ನೋ ಸರ್ವ ಪ್ರಯತ್ನಗಳು ಚುನಾವಣಾ ಆಯೋಗದಿಂದ ಆಗ್ತಾ ಇದೆ. ಅದರ ಭಾಗ ಇದೆಲ್ಲವೂ ಕೂಡ ಶಿವಮೊಗ್ಗದಲ್ಲೂ ಅಂಥದ್ದೇ ಪ್ರಯತ್ನಗಳಾಗಿದೆ. ಬಹಳ ವಿಭಿನ್ನವಾಗಿ ವಿಶಿಷ್ಟವಾಗಿ ಕಾಣಿಸ್ತಾ ಇದ್ದಾರೆ. ಅಲ್ಲಿ ಒಂದಷ್ಟು ಜನ ಮತ ಚಲಾಯಿಸೋದಕ್ಕೆ ಬಂದವರು ಕೂಡ ಮತ್ತೆ ಅಲ್ಲಿ ಕರ್ತವ್ಯ ನಿರತರಾಗಿರುವಂತಹ ಸಿಬ್ಬಂದಿ ಕೂಡ ನೋಡಿ ಈ ದೃಶ್ಯಗಳಲ್ಲಿ ನೀವು ಗಮನಿಸಬಹುದು. ವಿಭಿನ್ನ ವೇಷಭೂಷಣಗಳ ಮೂಲಕ ಸಿಬ್ಬಂದಿ ಇವತ್ತು ಅವರ ಕರ್ತವ್ಯ ನಿಭಾಯಿಸೋದಕ್ಕೆ ಹಾಜರಾಗಿದ್ದಾರೆ. ಈಗ ಅಲ್ಲಿ ಮತದಾನ ಮಾಡೋದಕ್ಕೆ ಬಂದಂತಹ ಮತದಾರರು ಬಂದು ಮತದಾನ ಮಾಡಿ ಹೋದ್ಮೇಲೆ ಇನ್ನಷ್ಟು ಜನಕ್ಕೆ ಹೇಳ್ತಾರೆ, ಈ ವೋಟಿಂಗ್ ಬೂತ್ನಲ್ಲಿ ಸಿಬ್ಬಂದಿಗಳು ಈ ರೀತಿ ವಿಭಿನ್ನ ಉಡುಗೆ ತೊಡುಗೆಯಲ್ಲಿದ್ದಾರೆ, ಬಹಳ ವಿಭಿನ್ನವಾಗಿ ತಪ್ಪ ನಾವು ಹೋಗಿ ಬಂದ್ವಿ ಮತದಾನ ಮಾಡಿದ್ವಿ ಅಂತ ಫೋಟೋಗಳನ್ನು ಹಂಚ್ಕೊಳ್ತಾರೆ. ಮತ್ತಷ್ಟು ಜನ ಅದರಿಂದ ಮತಗಟ್ಟೆಗಳಿಗೆ ಬರೋದಕ್ಕೆ ಪ್ರೇರಣೆ ಆಗುತ್ತೆ. ಈ ರೀತಿ ಸರ್ವ ಪ್ರಯತ್ನಗಳು ಕೂಡ ಪ್ರತಿ ಚುನಾವಣೆಯಲ್ಲೂ ನಡೆಯುತ್ತೆ. ಅತಿ ಹೆಚ್ಚು ಯಾಕೆ ವೋಟಿಂಗ್ ಪರ್ಸೆಂಟೇಜ್ ಹೆಚ್ಚಾಗಬೇಕು, ಮತದಾರರಿಗೆ ತಮ್ಮ ಒಂದು ವೋಟ್ನ ಪ್ರಾಮುಖ್ಯತೆ ಅದರ ಮಹತ್ವ ಏನು ಅನ್ನೋದು ಅರ್ಥ ಆಗಬೇಕು. ಹೀಗಾಗಿ ಯಾರೂ ಕೂಡ ಮತದಾನದ ಹಕ್ಕಿಂದ ದೂರ ಉಳಿಬಾರ್ದು ಅನ್ನೋ ಕಾರಣಕ್ಕಾಗಿ ಮತ್ತು ಚುನಾವಣಾ ಆಯೋಗದಿಂದ ಹಿಡಿದು ಪ್ರತಿಯೊಬ್ಬರು ಕೂಡ ಜನಪ್ರತಿನಿಧಿಗಳು, ಸರ್ಕಾರ, ಚುನಾವಣಾ ಆಯೋಗ ಜನರಲ್ಲಿ ಜಾಗೃತಿ ಮೂಡಿಸುವಂಥ ಕೆಲಸಕ್ಕೆ ಮುಂದಾಗ್ತಾರೆ. ಅದರ ಮುಂದುವರೆದ ಭಾಗ ಇದೆಲ್ಲವೂ ಕೂಡ ವಿವಿಧ ಸ್ವರೂಪಗಳಲ್ಲಿ ವೋಟಿಂಗ್ ಬೂತನ್ನೇ ಒಂದು ವಿಶಿಷ್ಟವಾದಂಥ ಥೀಮ್ನಲ್ಲಿ ತಯಾರು ಮಾಡುವಂಥದ್ದಿರ್ಬೋದು. ಚುನಾವಣಾ ಸಿಬ್ಬಂದಿ ಈ ರೀತಿಯಾಗಿ ವಿಭಿನ್ನವಾಗಿ ಕಾಣಿಸ್ಕೊಳ್ಳೋದ್ರ ಮೂಲಕ ಜನರನ್ನು ಆಕರ್ಷಿಸುವಂಥದ್ದಿರ್ಬೋದು. ಇದೆಲ್ಲವೂ ಕೂಡ ಮತದಾರರನ್ನ ಮತಗಟ್ಟೆಗಳಿಗೆ ಕರೆತರುವ ಪ್ರಯತ್ನದ ಒಂದು ಭಾಗ, ಕ್ರಿಯೇಟಿವ್ ಆಗಿ ನಡೆಸುವಂಥ ಪ್ರಯತ್ನದ ಒಂದು ಭಾಗ ಆಗಿರುತ್ತೆ. ಶಿವಮೊಗ್ಗದಲ್ಲೂ ಈಗ ಅಂಥದ್ದಾಗ್ತಾ ಇದೆ. ಮತ್ತು ಹಾವೇರಿ, ಹುಬ್ಬಳ್ಳಿಯ ಕೆಲ ವೋಟಿಂಗ್ ಬೂತ್ಗಳಲ್ಲೂ ಕೂಡ ನಾವು ಇಂಥ ಚಿತ್ರಣ ನೋಡ್ತಾ ಇದ್ದೀವಿ. ಇನ್ನು ಬಲಭಾಗದ್ದು ದಾವಣಗೆರೆಯ ದೃಶ್ಯ. ವೋಟಿಂಗ್ ಬೂತ್ನ ಒಳಗೆ ಪ್ರವೇಶ ಮಾಡಿದ್ದಾರೆ ಸಿದ್ದೇಶ್ವರಿಗ. ಅವರ ದಾಖಲೆಯನ್ನು ಅಲ್ಲಿ ಕರ್ತವ್ಯ ನಿರತ ಸಿಬ್ಬಂದಿಯ ಬಳಿ ತೋರಿಸಿ ಮತಗಟ್ಟೆ ಕಡೆಗೆ ಮುಂದುವರಿತಾ ಇದ್ದಾರೆ ಮತ ಚಲಾವಣೆ ಮಾಡೋದಕ್ಕೆ. NDA ಅಭ್ಯರ್ಥಿ ಮತ್ತು ಅವರ ಪತ್ನಿ ಗಾಯತ್ರಿ ಸಿದ್ದೇಶ್ವರ್ ಕೂಡ ಅವರ ಜೊತೆಗಿರೋದನ್ನ ಗಮನಿಸ್ತಾ ಇದ್ದೀವಿ. ಈಗಾಗಲೇ ಬೆಳಗಾವಿಯಲ್ಲಿ ಅಭಯ್ ಪಾಟೀಲ್ ಬಂದು ಹೋದರು, ಮತದಾನ ಮಾಡಿದರು. ಕಲಬುರಗಿಯಲ್ಲಿ ಉಮೇಶ್ ಜಾಧವ್, ಶಿವಮೊಗ್ಗದಲ್ಲಿ BS ಯಡಿಯೂರಪ್ಪ ಮತ್ತು ಅವರ ಇಡೀ ಕುಟುಂಬ ಸದಸ್ಯರಾಗಿ ಬಂದು ಮತದಾನ ಮಾಡಿ ಹೋದರು. ಹರಿಹರದಲ್ಲಿ ಶ್ರೀಗಳು ಕೂಡ ಬಂದು ಮತದಾನ ಮಾಡಿ ಹೋಗಿದ್ದನ್ನು ಗಮನಿಸ್ತಾ ಇದ್ವಿ.
ದಾವಣಗೆರೆಯಲ್ಲಿ ಈಗ ಸಿದ್ದೇಶ್ವರ್ ಮತ್ತು ಅವರ ಪತ್ನಿ ಹಾಗೂ ಅಭ್ಯರ್ಥಿ ಆಗಿರುವಂತಹ ಗಾಯತ್ರಿ ಸಿದ್ದೇಶ್ವರ್ ಕೂಡ ಬಂದು ಮತದಾನದಲ್ಲಿ ಭಾಗಿಯಾಗಿದ್ದಾರೆ. ಇವತ್ತು ಶಿವಮೊಗ್ಗದಲ್ಲಿ ಓಕೆ, ಇದು ನೇರ ದೃಶ್ಯಗಳು ನೀವು ಗಮನಿಸ್ತಾ ಇರೋದು. ಈಗ ಪ್ರಧಾನಿ ನರೇಂದ್ರ ಮೋದಿ ಮತ್ತೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಒಟ್ಟೊಟ್ಟಾಗಿ ಆಗಮಿಸ್ತಾ ಇರುವಂತಹ ನೇರ ದೃಶ್ಯ. ಗುಜರಾತ್ನ ಅಹಮದಾಬಾದ್ನಿಂದ ನೇರ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಾ. ಇವತ್ತು ಚುನಾವಣೆ ಇಲ್ಲಿ 12 ರಾಜ್ಯಗಳಲ್ಲಿ ಏನ್ ನಡೀತಾ ಇದೆ, 93 ಸ್ಥಾನಗಳಿಗೆ. ದೇಶದಲ್ಲಿ ನಡೀತಾ ಇರುವಂತದ್ದು 3ನೇ ಹಂತದ ಮತದಾನ, ರಾಜ್ಯದಲ್ಲಿ 2ನೇ ಹಂತದಲ್ಲಿ ಇವತ್ತು 14 ಕ್ಷೇತ್ರಗಳಿಗೆ ನಡೀತಾ ಇರೋದು. ಸೊ ಗುಜರಾತ್ನ ಅಹಮದಾಬಾದ್ನಿಂದ ಲೈವ್ ವಿಜುವಲ್ಸ್ ಅನ್ನ ನೀವು ಗಮನಿಸ್ತಾ ಇದ್ದೀರಾ. ಪ್ರಧಾನಿ ನರೇಂದ್ರ ಮೋದಿ ಮತ್ತೆ ಅಮಿತ್ ಶಾ ಅಲ್ಲಿ ಆಗಮಿಸಿದ್ದಾರೆ. ಅಮಿತ್ ಶಾ ಸ್ವಲ್ಪ ಮುಂಚಿತವಾಗಿಯೇ ಬಂದು ಅಲ್ಲಿ ಕಾದಿದ್ರು. ಇದುವರೆಗೂ ಕೂಡ ಕೆಲ ಕ್ಷಣಗಳ ಮುಂಚೆನೆ ಅಲ್ಲಿ ಸ್ಥಳದಲ್ಲಿ ಬಂದಿದ್ರು. ಇದೀಗ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಬಂದಿದ್ದಾರೆ. ಮುಂಚಿತವಾಗಿ ಬಂದು ಪ್ರಧಾನಿ ನರೇಂದ್ರ ಮೋದಿ ಅವರ ಆಗಮನದ ನಿರೀಕ್ಷೆಯಲ್ಲಿ ಅಮಿತ್ ಶಾ ಇದ್ರು. ಇದೀಗ ಪ್ರಧಾನಿ ನರೇಂದ್ರ ಮೋದಿ ಅವರ ಆಗಮನ ಆಗಿದೆ. ಮತದಾನ ಮಾಡೋದಕ್ಕೆ ಬಂದಿದ್ದಂತಹ ಮತದಾರರು ಕೂಡ ಅಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಬರ್ತಾರೆ ಅಂತ ಅವರನ್ನ ವೀಕ್ಷಿಸೋದಕ್ಕೆ ನಿಂತಿರುವಂತಹ ದೃಶ್ಯಗಳನ್ನು ನೀವು ಕೂಡ ಗಮನಿಸಬಹುದು. ಬಿಜೆಪಿಯ ಕಮಲ ಮತ್ತು ಬಾವುಟಗಳು ಕೂಡ ಅಲ್ಲಿ ರಾರಾಜಿಸ್ತಾ ಇದೆ. ಗುಜರಾತ್ನ ಅಹಮದಾಬಾದ್ನ ಲೈವ್ ವಿಜುವಲ್ಸ್ ನ್ಯೂಸ್ ಫಸ್ಟ್ನಲ್ಲಿ ನೀವೀಗ ಗಮನಿಸ್ತಾ ಇದ್ದೀರಾ. 12 ರಾಜ್ಯಗಳಲ್ಲಿ ಇವತ್ತು 3ನೇ ಹಂತದ ಮತದಾನ ಪ್ರಕ್ರಿಯೆ ಇಡೀ ದೇಶದಾದ್ಯಂತ ನಡೀತಾ ಇದೆ. ಆ ಪೈಕಿ ಗುಜರಾತ್ನ ಅಹಮದಾಬಾದ್ನಲ್ಲೂ ಕೂಡ ಗಾಂಧಿನಗರ ಲೋಕಸಭಾ ಕ್ಷೇತ್ರದಲ್ಲಿ ಮತದಾನ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ಇದೀಗ ಅಮಿತ್ ಶಾ ಮತ್ತೆ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸಿರುವಂತಹ ನೇರ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಾ. ಸಂಪೂರ್ಣವಾಗಿ ಭದ್ರತೆಯನ್ನ ಅಲ್ಲಿ ನಿಯೋಜನೆ ಮಾಡಿಕೊಂಡಿದ್ದಾರೆ. ಪ್ರೋಟೋಕಾಲ್ ಪ್ರಕಾರ ಪ್ರಧಾನಿ ನರೇಂದ್ರ ಮೋದಿ ಅಲ್ಲಿ ಕಿಕ್ಕಿರಿದು ಸೇರಿರುವಂತಹ ಜನ ಇದ್ದಾರೆ ರಸ್ತೆಯ ಇಕ್ಕೆಲಗಳಲ್ಲಿ. ಅವರತ್ತ ಕೈ ಬೀಸ್ತಾ ಮತಗಟ್ಟೆಯ ಕಡೆಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಒಟ್ಟಿಗೆ ಹೆಜ್ಜೆ ಆಗ್ತಾ ಇರುವಂತಹ ನೇರ ದೃಶ್ಯಗಳು ನೀವೀಗ ಗಮನಿಸ್ತಾ ಇರುವಂಥದ್ದು. ಈ ಬಾರಿಯ ಚುನಾವಣೆಯಲ್ಲಿ NDA ಮೈತ್ರಿಕೂಟ ಇಟ್ಕೊಂಡಿರುವಂಥ ಟಾರ್ಗೆಟ್ 400+. ಆ ನಿಟ್ಟಿನಲ್ಲಿ ಅದೇ ಪ್ರಚಾರದ ಭಾಗವಾಯಿತು. ಸಾಕಷ್ಟು ಕಡೆಗಳಲ್ಲಿ ಅದನ್ನೇ ಉಲ್ಲೇಖ ಮಾಡಿ ಭಾಷಣಗಳನ್ನು ಮಾಡಿದ್ದಾರೆ. ಈ ಬಾರಿ 400ಕ್ಕೂ ಹೆಚ್ಚು ಮತಗಳನ್ನು ಕೊಡಿ, ಈ 2 ಅವಧಿಯಲ್ಲಿ ಏನು ಟಾರ್ಗೆಟ್ ಇಟ್ಟಿದ್ವಿ ಅದನ್ನು ತಲುಪುವಲ್ಲಿ ನೀವು ನಮಗೆ ಬೆಂಬಲವಾಗಿ ನಿಂತಿದ್ದೀರಿ ದೇಶದ ಮತದಾರರು. ಈ ಬಾರಿ ನಮ್ಮ ಟಾರ್ಗೆಟ್ 400ಕ್ಕೂ ಅಧಿಕ ಸ್ಥಾನಗಳು. ಆ ನಿಟ್ಟಿನಲ್ಲಿ ದೇಶದ ಮತದಾರ ಪ್ರಭುಗಳು ನಮ್ಮನ್ನ ಮತ್ತೊಮ್ಮೆ ಕೈ ಹಿಡಿಬೇಕು ಅನ್ನುವಂಥ ಮನವಿಯನ್ನು ಮಾಡಿದ್ದಾರೆ. ಈಗಾಗಲೇ ದೇಶದ ಜನರಲ್ಲಿ ಗೃಹ ಸಚಿವರಾಗಿರುವಂಥ ಅಮಿತ್ ಶಾ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಒಟ್ಟೊಟ್ಟಿಗೆ ಅಲ್ಲಿ ಸ್ಥಳೀಯ ಬಿಜೆಪಿ ನಾಯಕರನ್ನು ಕೂಡ ಕಾಣಬಹುದು. ಮತಗಟ್ಟೆಯ ಕಡೆಗೆ ಆಗಮಿಸ್ತಾ ಇರುವಂತಹ ದೃಶ್ಯ. ಬೆಳಗ್ಗೆ 7:30 ಅಷ್ಟೊತ್ತಿಗೆಲ್ಲ ಅಮಿತ್ ಶಾ ಅವರು ಅಲ್ಲಿ ಬಂದು ಕಾದಿದ್ರು. ಪ್ರಧಾನಿ ನರೇಂದ್ರ ಮೋದಿ ಅವರ ಆಗಮನ ಕೆಲವೇ ಕ್ಷಣಗಳ ಮುಂಚೆ ಆಯಿತು. ಇದೀಗ ಅಲ್ಲಿಂದ ಒಂದಷ್ಟು ದೂರ ಕಾಲ್ನಡಿಗೆಯ ಮೂಲಕ ಮತಗಟ್ಟೆಯ ಕಡೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸಿ ಬರ್ತಾ ಇರುವಂತಹ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಾ. ಗುಜರಾತ್ನ ಅಹಮದಾಬಾದ್ನಿಂದ ನೇರ ದೃಶ್ಯಗಳು. ಒಂದು, ಪ್ರಧಾನಿ ನರೇಂದ್ರ ಮೋದಿ ಅವರ ತವರು ರಾಜ್ಯ ಆಗಿರೋದ್ರಿಂದ ಅಲ್ಲಿ ಎಷ್ಟು ಸ್ಥಾನಗಳು ಈ ಬಾರಿ ಬಿಜೆಪಿಗೆ ಬರುತ್ತೆ. ಕಳೆದ ಬಾರಿ ಇದ್ದಂತಹ ಪರ್ಫಾರ್ಮೆನ್ಸ್ ಈ ಬಾರಿ ಇಡೀ ರಾಜ್ಯದಲ್ಲಿ ಏನಾಗುತ್ತೆ ಅನ್ನುವಂಥ ಕುತೂಹಲ ಕೂಡ ಇದೆ. ಅಷ್ಟೇ ಕಾನ್ಫಿಡೆಂಟ್ ಆಗಿ ಕೂಡ ಬಿಜೆಪಿ ಪಾಳೆಯ ಆ ವಿಚಾರದಲ್ಲಿ ಕಾಣಸಿಗ್ತಾ ಇದೆ. ಪ್ರಧಾನಿ ನರೇಂದ್ರ ಮೋದಿ ಮತ್ತು ಖುದ್ದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕೂಡ ಅವರ ಮತ ಚಲಾವಣೆಯ ಹಕ್ಕು ಅದನ್ನು ಚಲಾಯಿಸೋದಕ್ಕೆ ಬಂದಿದ್ದಾರೆ. ಅಹಮದಾಬಾದ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಅಲ್ಲಿ ನೆರೆದಿರುವಂಥ ಜನರತ್ತ ಕೈ ಬೀಸಿ ಬರ್ತಾ ಇದ್ರು. ಈಗ ಅಲ್ಲಿದ್ದಂಥ ಒಬ್ಬರಿಗೆ ಬಹುಶಃ ಆಟೋಗ್ರಾಫ್ ನೀಡ್ತಾ ಇದ್ದಾರೆ ಅನ್ಸುತ್ತೆ. ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರಿದ್ರು. ಅಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಕಡೆಗೆ ಕೈ ಬೀಸ್ತಾ ಇದ್ರು. ಯಾರೋ ಒಬ್ರು ಅಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಆಟೋಗ್ರಾಫ್ಗೆ ಹಾತೊರಿತಾ ಇದ್ರು. ಕೇಳಿಸ್ಕೊಂಡ್ರು ಅನ್ಸುತ್ತೆ ಅದನ್ನ. ಪ್ರಧಾನಿ ನರೇಂದ್ರ ಮೋದಿ ಅವರು ಯಾವುದೋ ಒಂದು ಪ್ಲಗ್ ಕಾರ್ಡ್ ಇಟ್ಕೊಂಡು ನಿಂತಿದ್ರು. ಅಲ್ಲಿ ಒಂದು ಪೋಸ್ಟರ್ನ ಡಿಸ್ಪ್ಲೇ ಮಾಡ್ತಾ ಇದ್ರು. ಅದನ್ನು ಗಮನಿಸಿದ ಪ್ರಧಾನಿ ನರೇಂದ್ರ ಮೋದಿ ಅವರು ಅಲ್ಲಿಗೆ ಬಂದು ಜನರಿಗೆ ಆಟೋಗ್ರಾಫ್ ಕೊಡ್ತಾ ಇದ್ದಾರೆ. ಅದರ ನೇರ ದೃಶ್ಯಗಳು ನೀವೀಗ ಗಮನಿಸ್ತಾ ಇರುವಂಥದ್ದು. ಬಹಳಷ್ಟು ಸಂದರ್ಭಗಳಲ್ಲಿ ಈ ರೀತಿ ಆಶ್ಚರ್ಯಕರವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಜನರ ಜೊತೆಗೆ ಇಂಟ್ರಾಕ್ಟ್ ಮಾಡ್ತಾರೆ. ಸಾಕಷ್ಟು ವೇದಿಕೆಗಳಲ್ಲಿ ಬಹಳಷ್ಟು ಕಾರ್ಯಕ್ರಮಗಳಲ್ಲಿ ನಾವು ಅದನ್ನು ಗಮನಿಸಿದ್ದೀವಿ ಕೂಡ. ಈಗಲೂ ಕೂಡ ಅಂಥದ್ದೇ ಒಂದು ಪ್ರಸಂಗಕ್ಕೆ ಅಹಮದಾಬಾದ್ ಸಾಕ್ಷಿ ಆಯಿತು. ಮತಗಟ್ಟೆ ಕಡೆಗೆ ನಡೆದುಕೊಂಡು ಹೋಗಬೇಕಾದಂಥ ಸಂದರ್ಭದಲ್ಲಿ ನೆರೆದಿದ್ದಂತಹ ಜನ ಮೋದಿ ಮೋದಿ ಅಂತ ಕೂಗ್ತಾ ಇದ್ರು. ಆ ಪೈಕಿ ಒಂದಿಬ್ಬರನ್ನ ಗಮನಿಸಿದಂಥ ಪ್ರಧಾನಿ ನರೇಂದ್ರ ಮೋದಿ ಅವರು ಅವರತ್ತ ಧಾವಿಸಿ ಅಲ್ಲಿ ಹೋಗಿ ಆಟೋಗ್ರಾಫ್ ಕೊಟ್ಟು ಅವರಿಗೆ ಕೈ ಕುಲುಕಿ ಬಂದಿದ್ದಾರೆ. ಅಲ್ಲಿದ್ದಂತಹ ಸ್ಥಳೀಯ ನಾಯಕರು ಕೂಡ ಮೋದಿ ಅವರ ಆಗಮನಕ್ಕಾಗಿ ಅಲ್ಲಿ ಕಾದು ನಿಂತಿದ್ರು.
ಬಂದಂತಹ ಪ್ರಧಾನಿ ನರೇಂದ್ರ ಮೋದಿ ಮತ್ತೆ ಗೃಹ ಸಚಿವ ಅಮಿತ್ ಶಾ ಅವರನ್ನ ಬರಮಾಡಿಕೊಳ್ಳುವಂತಹ ಕೆಲಸಕ್ಕೆ ಮುಂದಾಗಿದ್ದಾರೆ. ಇನ್ನೊಂದು ಕಡೆ ಇಡೀ ಮತಗಟ್ಟೆ ಸಮೀಪ ಸಂಪೂರ್ಣ ಬಿಗಿ ಬಂದೋಬಸ್ತನ್ನ ನಿಯೋಜನೆ ಮಾಡಿಕೊಂಡಿದ್ದಾರೆ ಗೃಹ ಸಚಿವರು ಮತ್ತೆ ಪ್ರಧಾನಮಂತ್ರಿಗಳು ಅಲ್ಲಿ ಹಕ್ಕನ್ನು ಚಲಾಯಿಸಬೇಕಾಗಿರೋದ್ರಿಂದ ಮತಗಟ್ಟೆ ಬಳಿ ಜನಸಮೂಹವೇ ಸೇರಿದೆ ಅಂತ ಹೇಳ್ಬೋದು. ಜನ ಕಿಕ್ಕಿರಿದು ಸೇರಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಇಷ್ಟೊತ್ತಿಗೆ ಇಲ್ಲಿ ವೋಟ್ ಹಾಕೋದಕ್ಕೆ ಬರ್ತಾರೆ ಅಂತ ಗೊತ್ತಿರುತ್ತೆ. ಅಮಿತ್ ಶಾ ಅವರು ಕೂಡ ಜೊತೆಗೆ ಆಗಮಿಸಿದ್ದಾರೆ. ಮಾಧ್ಯಮಗಳು ಕೂಡ ಅಲ್ಲಿ ಈಗಾಗಲೇ ಹಾಜರಿದ್ದಾವೆ. ನೋಡ್ತಾ ಇದ್ದೀರಾ ಇಡೀ ವಾತಾವರಣ ಹೇಗಿದೆ ಅಲ್ಲಿ ಅಹಮದಾಬಾದ್ನಲ್ಲಿ ಅಂತ. ಮತ್ತೊಂದು ಪುಟ್ಟ ಮಗುವನ್ನು ಮಾತಾಡಿಸ್ತಾ ಇದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಜನಸಾಮಾನ್ಯರ ಜೊತೆ ಆದಷ್ಟು ಬೆರೆತು ಇಂಟ್ರಾಕ್ಟ್ ಮಾಡೋ ಪ್ರಯತ್ನ ಮಾಡಿದ್ದಾರೆ ಇವತ್ತು ಕೂಡ. ಯಾಕಂದರೆ ಇದೇನು ಪ್ರಚಾರ ಅಲ್ಲ, ಇದು ಯಾವುದೇ ಸಮಾವೇಶನೂ ಅಲ್ಲ, ಅದೆಲ್ಲದಕ್ಕೂ ತೆರೆ ಬಿದ್ದಾಗಿದೆ. ಇವತ್ತು ಮತದಾನದ ಪ್ರಕ್ರಿಯೆ ಅಷ್ಟೇ ಇರೋದು, ಮತದಾನಕ್ಕೆ ಅಂತ ಬಂದಿರೋದು. ಆದರೆ ಅಲ್ಲೂ ಕೂಡ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರಿರೋದ್ರಿಂದ ಅವ್ರನ್ನ ನೋಡೋದಕ್ಕೆ ಅಂತ ಬಂದಿರೋದ್ರಿಂದ ಒಂದಿಬ್ಬರನ್ನ ಮಾತಾಡಿಸಿ ಶೇಕ್ ಹ್ಯಾಂಡ್ ಕೊಟ್ಟು ಆಟೋಗ್ರಾಫ್ ಕೊಟ್ಟರು. ಮತ್ತೊಂದು ಪುಟ್ಟ ಮಗುವನ್ನು ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ನೋಡಬೇಕು ಅಂತ ಹೇಳಿ ಆಗಮಿಸಿದ್ದು. ಆ ಮಗುಗೆ ಎಲ್ಲಿ ಇನ್ನೂ ವೋಟಿಂಗ್ ರೈಟ್ಸ್ ಇಲ್ಲ, ಚಿಕ್ಕ ಹುಡುಗಿ. ಆದರೆ ಮೋದಿ ಬರ್ತಾರೆ ಅನ್ನೋ ಕಾರಣಕ್ಕೆ ಆ ಹುಡುಗಿ ತನ್ನ ಪೋಷಕರ ಜೊತೆಗೆ ಬಹುಶಃ ಅಲ್ಲಿ ಬಂದಿದ್ದದ್ದು ಇರಬಹುದು. ಅದನ್ನು ಗಮನಿಸಿ ಆ ಹುಡುಗಿಯನ್ನು ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾತನಾಡಿಸಿದ್ದಾರೆ. ಅವರ ಇಡೀ ಎಸ್ಕಾಟ್ ಭದ್ರತಾ ಸಿಬ್ಬಂದಿ ಈಗ ಅವರಿಗಿದೆ, ಒಳಗೆ ತೆರಳಿದ್ದಾರೆ ಅನ್ಸುತ್ತೆ. ನಮ್ಮ ಮೂರನೇ ಬಾರಿ ಪ್ರಧಾನಿ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಮುಂದಾಗಿಸಿಕೊಂಡೇ ಬಿಜೆಪಿ ಈ ಬಾರಿಯೂ ಮತ ಕೇಳ್ತಾ ಇರೋದು ರಾಜ್ಯದಲ್ಲಿ ಮತ್ತೆ ಇಡೀ ದೇಶದಾದ್ಯಂತ ಕೂಡ. ಇದೀಗ ಒಳಗೆ ಆಗಮಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ತಮ್ಮ ಹಕ್ಕನ್ನ ಚಲಾಯಿಸುವ ನಿಟ್ಟಿನಲ್ಲಿ ದಾಖಲೆ ಸಮೇತರಾಗಿ ಬಂದಿದ್ದಾರೆ. ಸಹಜವಾಗಿ ಪ್ರತಿ ಮತದಾರರಿಗೂ ಯಾವ ರೀತಿಯಾದಂತಹ ಪ್ರಕ್ರಿಯೆ ಇರುತ್ತೆ. ಮೊದಲಿಗೆ ನೀವು ವೋಟಿಂಗ್ ಬೂತ್ಗೆ ಹಾಜರಾಗಬೇಕು, ಸಂಬಂಧಪಟ್ಟಂತ ಯಾವುದಾದ್ರೂ ಒಂದು ದಾಖಲೆಯನ್ನ ತೆಗೆದುಕೊಂಡು ಹೋಗಿರಬೇಕು. ದಾಖಲೆಯನ್ನ ಪರಿಶೀಲಿಸ್ತಾರೆ. ಅದಾದ್ಮೇಲೆ ನಿಮ್ಮ ಹೆಸರು ವೋಟಿಂಗ್ ಲಿಸ್ಟ್ ನಲ್ಲಿ ಇರೋದನ್ನ ಐಡೆಂಟಿಫೈ ಮಾಡಿ ನಿಮಗೆ ಮತದಾನ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಅದೇ ಪ್ರಕ್ರಿಯೆ, ಅದೇ ಪ್ರೊಸೀಜರ್ ಫಾಲೋ ಆಗ್ತಾ ಇರುವಂತದ್ದು. ಸಿಬ್ಬಂದಿಗಳು ಕೂಡ ಎದ್ದು ಒಮ್ಮೆ ಪ್ರಧಾನಮಂತ್ರಿಗಳಿಗೆ ಗೃಹ ಸಚಿವರಿಗೆ ನಮಿಸಿ ಅದಾದ್ಮೇಲೆ ಅವ್ರ ಕರ್ತವ್ಯ ಏನಿದೆ ಅದನ್ನ ನಿಭಾಯಿಸ್ತಾ ಇದ್ದಾರೆ. ಪ್ರಧಾನಮಂತ್ರಿಗಳು ಅವರ ವೋಟರ್ ಐಡಿ ಇರ್ಬೋದು ಅಥವಾ ಯಾವುದೇ ದಾಖಲೆ, ವೋಟರ್ ಐಡಿ ತಂದಿದ್ದಾರೆ, ದಾಖಲೆಯನ್ನ ತೋರಿಸ್ತಾ ಇದ್ದಾರೆ ನೋಡಿ. ಅಲ್ಲಿರುವಂತಹ ಸಿಬ್ಬಂದಿ ಅವರ ದಾಖಲೆಯನ್ನ ಪರಿಶೀಲಿಸಿ ಅದಾದ್ಮೇಲೆ ಅವ್ರಿಗೆ ವೋಟ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತಾ ಇರುವಂತದ್ದು. ನಾವು ನೀವು ಮತದಾನ ಮಾಡೋದಕ್ಕೆ ಹೋದ್ರೂ ಕೂಡ ಇದೇ ಪ್ರಕ್ರಿಯೆ. ಪ್ರಧಾನಿ ನರೇಂದ್ರ ಮೋದಿ ಅವರಿಗೂ ಕೂಡ ಅದೇ ಪ್ರಕ್ರಿಯೆ, ಅದೇ ಪ್ರಜಾಪ್ರಭುತ್ವದ ಸೊಬಗು ಅಂತ ಹೇಳಿದ್ರೆ ಎಲ್ಲರಿಗೂ ಕೂಡ ಒಂದೇ ರೀತಿಯಾದಂತಹ ಅವಕಾಶಗಳು, ಒಂದೇ ರೀತಿಯಾದಂತಹ ವ್ಯವಸ್ಥೆ. ಅದನ್ನೇ ಅನುಸರಿಸಿ ಈಗ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ತಮ್ಮ ಹಕ್ಕನ್ನು ಚಲಾಯಿಸೋದಕ್ಕೆ ಮುಂದಾಗಿದ್ದಾರೆ. ಜೊತೆಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಬಂದಿದ್ದನ್ನು ಗಮನಿಸ್ತಾ ಇದ್ವಿ. ಇನ್ನುಳಿದಾಗೆ ಗುಜರಾತ್ನಲ್ಲಿ ಸ್ಥಳೀಯ ಬಿಜೆಪಿ ಮುಖಂಡರು ಕೂಡ ಅವರ ಹಿಂಬದಿಯ ಸಾಲಿನಲ್ಲೇ ಬಂದು मतदान और अब ये तस्वीरें काफी अहम, ये तस्वीर मतदान कर रहे हैं प्रधानमंत्री नरेंद्र मोदी। ಪ್ರಧಾನಿ ನರೇಂದ್ರ ಮೋದಿ ಅವರು ಈಗ ಹಕ್ಕನ್ನ ಚಲಾಯಿಸಿ ಅಲ್ಲಿಂದ ಹೊರ ಬರ್ತಾ ಇರುವಂತಹ ದೃಶ್ಯ ನೀವು ಗಮನಿಸಬಹುದು। ಗುಜರಾತ್ನ ಅಹಮದಾಬಾದ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ತಮ್ಮ ಹಕ್ಕು ಚಲಾಯಿಸಿದ್ದಾರೆ। ನಿಶಾನ್ ಹೈಯರ್ ಸೆಕೆಂಡರಿ ಸ್ಕೂಲ್ ಈ ವೋಟಿಂಗ್ ಬೂತ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಮತದಾನಕ್ಕೆ ಎಲ್ಲ ರೀತಿಯಾದಂತಹ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿತ್ತು। ನಿಶಾನ್ ಹೈಯರ್ ಸೆಕೆಂಡರಿ ಸ್ಕೂಲ್ ಅಹಮದಾಬಾದ್ನಲ್ಲಿರುವಂತಹ ಒಂದು ಶಾಲೆಯನ್ನ ಮತಗಟ್ಟೆಯಾಗಿ ಪರಿವರ್ತಿಸಲಾಗಿದೆ। ಪ್ರಧಾನಿ ನರೇಂದ್ರ ಮೋದಿ ಮತ್ತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಈ ಮತಗಟ್ಟೆಗೆ ಆಗಮಿಸಿ मतदानದಲ್ಲಿ ಭಾಗಿಯಾಗಿದ್ದಾರೆ।
प्रधानमंत्री नरेंद्र मोदी जिन्होंने मतदान किया उसके बाद बाहर आकर ಸೊ ನೇರ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ, ಗುಜರಾತ್ನ ಅಹಮದಾಬಾದ್ನಲ್ಲಿ ನಿಶಾನ್ ಹೈಯರ್ ಸೆಕೆಂಡರಿ ಶಾಲೆ ವೋಟಿಂಗ್ ಬೂತ್, ಅಲ್ಲಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸಿ ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ. ಅದಾದ ಮೇಲೆ ತಮ್ಮನ್ನ ನೋಡೋದಕ್ಕೆ ಕಿಕ್ಕಿರಿದು ಸೇರಿದಂತಹ ಜನಸಮೂಹದ ಜೊತೆಗೆ ಇಂಟರಾಕ್ಟ್ ಮಾಡ್ತಾ ಇರುವಂತಹ ನೇರ ದೃಶ್ಯಗಳು ಇದು. ಅವರಿಗೆ ಸಾಥ್ ಕೊಡೋದಕ್ಕೆ ಅಂತ ಸ್ಥಳದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕೂಡ ಇದ್ರು. ಬಟ್ ಅಲ್ಲಿ ಮತ ಚಲಾವಣೆ ಮಾಡಿ ಪ್ರಧಾನಿ ನರೇಂದ್ರ ಮೋದಿ ಅವರು ಹೊರಗೆ ಬಂದಿದ್ದಾರೆ. ಅಲ್ಲಿ ಸೇರಿದಂತಹ ಜನ ಯಾವುದೋ ಚುನಾವಣಾ ಪ್ರಚಾರ ಅಥವಾ ರ್ಯಾಲಿ ನೋಡ್ತಾ ಇದ್ದೀವ ಅನ್ನೋ ಹಾಗಿದೆ ಸದ್ಯ ಅಲ್ಲಿನ ಚಿತ್ರಣ. ಬಟ್ ಮತದಾನದ ಪ್ರಕ್ರಿಯೆ ಇವತ್ತು ನಡೀತಾ ಇರುವಂತದ್ದು. ಮೋದಿ ಅವರ ಕ್ರೇಜ್ ಜೋರಾಗೇ ಇದೆ. ಗುಜರಾತ್ನ ಅಹಮದಾಬಾದ್ ನಲ್ಲಿ ಈ ವೋಟಿಂಗ್ ಬೂತ್ ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮತದಾನ ಮಾಡೋದಕ್ಕೆ ಬರ್ತಾರೆ ಅಂತ ಗೊತ್ತಾಗಿ ದೊಡ್ಡ ಸಂಖ್ಯೆಯಲ್ಲಿ ಇಷ್ಟೊತ್ತಿಗೆ ಜನ ಕೂಡ ಸೇರಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಅಹಮದಾಬಾದ್ ನಲ್ಲಿ ಬಂದು ಈ ನಿಶಾನ್ ಹೈಯರ್ ಸೆಕೆಂಡರಿ ಸ್ಕೂಲ್ ನಲ್ಲಿ ಅವರ ಹಕ್ಕನ್ನ ಚಲಾವಣೆ ಮಾಡಿ ಇದೀಗ ಅಲ್ಲಿ ಸೇರಿರುವಂತಹ ಜನರ ಬಳಿ ಆದಷ್ಟು ಇಂಟರಾಕ್ಟ್ ಮಾಡೋ ಪ್ರಯತ್ನ ಮಾಡ್ತಿದ್ದಾರೆ. ಒಂದಷ್ಟು ಜನರಿಗೆ ಅಲ್ಲಿ ಕಾದು ನಿಂತಿದ್ದವರಿಗೆ ಪ್ರಧಾನಿ ನರೇಂದ್ರ ಮೋದಿ ಆಟೋಗ್ರಾಫ್ ಕೂಡ ಕೊಟ್ಟರು. ಇನ್ನುಳಿದಂತಹ ಮಕ್ಕಳನ್ನ ಮಾತಾಡಿಸೋ ಪ್ರಯತ್ನ ಮಾಡಿದ್ರು. ದೊಡ್ಡ ಸಂಖ್ಯೆಯಲ್ಲಿ ಅಲ್ಲಿ ಬಿಜೆಪಿ ಕಾರ್ಯಕರ್ತರು ಮತ್ತೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ನೋಡಬೇಕು ಅಂತ ಕಿಕ್ಕಿರಿದು ಸೇರಿರುವಂತಹ ಜನರನ್ನ ಕೂಡ ಆ ದೃಶ್ಯಗಳಲ್ಲಿ ಗಮನಿಸಬಹುದು. ದೊಡ್ಡ ಮಟ್ಟದಲ್ಲಿ ಭದ್ರತೆಯನ್ನ ನಿಯೋಜನೆ ಮಾಡಿಕೊಳ್ಳಲಾಗಿದೆ ಇಡೀ ವೋಟಿಂಗ್ ಬೂತ್ಗೆ. ಜೊತೆಗೆ ಎಂದಿನ ಹಾಗೆ ಅವರ ಎಸ್ಕಾರ್ಟ್ ಕೂಡ ಜೊತೆಯಲ್ಲಿದೆ. ಸಂಪೂರ್ಣ ಭದ್ರತೆಯ ಜೊತೆಗೆ ಸರ್ವಸನ್ನದ್ಧವಾಗಿದ್ದಂತಹ ವೋಟಿಂಗ್ ಬೂತ್. ಪ್ರಧಾನಿ ನರೇಂದ್ರ ಮೋದಿ ಅವರು ವೋಟ್ ಮಾಡ್ತಾರೆ ಅನ್ನೋ ಕಾರಣಕ್ಕೆ ವಿಶೇಷ ಆಸಕ್ತಿ ವಹಿಸಿ ಭದ್ರತೆಯನ್ನ ನಿಯೋಜನೆ ಮಾಡಲಾಗಿತ್ತು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.